ಮೇಕಪ್ ಬಾಕ್ಸಲ್ಲಿ ಯಾವ್ಯಾವ ಐಟಮ್ ಇದೆ ಅಂತ, ಯಾವ್ಯಾವ ಪ್ರಾಡಕ್ಟ್ಗಳನ್ನ ಬಳಸ್ತೀನಿ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಪ್ರೈಮರ್, ಮೇಕಪ್ ಬ್ರಷ್, ಕಾಂಪ್ಯಾಕ್ಟ್, ಮ್ಯಾಕ್ ಕಂಪ್ನಿ NC42 ಅಂತ. ಇದು ನನ್ನ ಸ್ಕಿನ್ ಟೋನಿಗೆ ಬೇಕಾದಂತಹ ನ್ಯಾಚುರಲ್ ಶೇಡ್ ಇರುವಂತಹ ಫೌಂಡೇಶನ್. ನಿಮಗೆ ಬೇಕಾದರೆ ಆ ಕಂಪನಿಲಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಒಂದು ಫೌಂಡೇಶನ್ ಕೊಡ್ತಾರೆ. ಇದು ಒಂದು ನೋಡಿ. ಸೊ ಈ ಒಂದು ಮಸ್ಕರನ ನಾನು ಬಳಸೋದು ಆಲ್ ಶೇಡ್ಸ್ ಇರೋವಂತಹ ಲಿಪ್ಸ್ಟಿಕ್ಕು, ಅದ್ರ ಮೇಲೆ ಒಂದು ಗ್ಲಾಸ್ ಫಿನಿಶಿಂಗ್. ಇದು ನಾನು ನ್ಯಾಚುರಲ್ಲಾಗಿ ಬಳಸುವಂಥ ಲಿಪ್ಸ್ಟಿಕ್ಕು, ರೆಗ್ಯುಲರ್ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಕು. ಇದನ್ನು ನಾನು ವಿತೌಟ್ ಮೇಕಪ್ ಯೂಸ್ ಮಾಡ್ತೀನಿ, ವಿತ್ ಮೇಕಪ್ ಕಡಿಮೆ ಯೂಸ್ ಮಾಡುವಂಥದ್ದು. ಈ ಒಂದು ಕಾಜಲ್ನ ಬಳಸ್ತೀನಿ. ಇದು ನಿಮಗೆ 8ರಿಂದ 10 ಅವರ್ ಮಿನಿಮಮ್ ಅಂದರೂ 8ರಿಂದ 10 ಅವರ್ ಈ ಕಾಜಲ್ಲು ನೀವೇ ಒರೆಸಿದ್ರೂ ಕೂಡ ಹೋಗಲ್ಲ, ಆ ಥರದ್ದೊಂದು ಕಾಜಲ್ಲು. ಇದು ಒಂದು ರೆಡ್ ಲಿಪ್ಸ್ಟಿಕ್. ಸೊ ಇದು ವಿತೌಟ್ ಮೇಕಪ್ಗೆ ಅಂತ ತೊಗೊಂಡಿದ್ದೀನಿ, ಬಟ್ ನಾನು ಬಳಸಲ್ಲ ವಿತೌಟ್ ಮೇಕಪ್. ನಾನು ಹಾಗೆ ಓಡಾಡ್ತೀನಿ, ಹೊರಗಡೆ ಓಡಾಡಬೇಕಾದ್ರೆ ಯಾವುದೇ ಒಂದು ಕಾಂಪ್ಯಾಕ್ಟು ಫೌಂಡೇಶನ್ಸ್ ಅಂತ ಬಳಸಲ್ಲ. ಇದು ಒಂದು ಬ್ರಷ್, ಫಿನಿಶಿಂಗ್ಗೆ ಅಂತ ಯೂಸ್ ಮಾಡೋ ಬ್ರಷ್. ಸೊ ಇದು ಬ್ಲಷರ್. ಇದು ಒಂದು ಡಾರ್ಕ್ ಲಿಪ್ಸ್ಟಿಕ್, ಲೈನರ್ ಪೆನ್ಸಿಲ್. ಇದೊಂದು ಶ್ಯಾಡೋ ಬ್ರಷ್. ಸೊ ಕಾಜಲ್. ಇದೊಂದು ಕ್ಯೂಟ್ ಪರ್ಫ್ಯೂಮ್. ಇದೇನಂತ ಹೇಳಿದ್ರೆ, ನೀವು ದೊಡ್ಡ ಪರ್ಫ್ಯೂಮ್ನ ತೊಗೊಂಡು ಓಡಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇದರಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಇದು ನನ್ನ ಮೇಕಪ್ ಬಾಕ್ಸಲ್ಲಿ ಎನಿ ಟೈಮ್ ನನ್ನ ಜೊತೆ ಇರುತ್ತೆ. ಸೊ ನನ್ನ ಮೇಕಪ್ ಬಾಕ್ಸಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿದ್ದೀನಿ, ನನ್ನ ಮೇಕಪ್ ಬಾಕ್ಸಲ್ಲಿ ಏನಿತ್ತು ಅಂತ ನಾನು ನಿಮಗೆ ಇವತ್ತು ವಿಡಿಯೋನ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ. ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೆ ನಾನು ತೋರಿಸಿದ ಪ್ರಾಡಕ್ಟ್ಗಳಲ್ಲಿ ಯಾವುದ್ರದ್ದಾದರೂ ನೇಮ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಮೆಂಟ್ನಲ್ಲಿ ತಿಳಿಸಿ. ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಬೇಕಾದಂಥ ಪ್ರಾಡಕ್ಟ್ ಬಗ್ಗೆ, ಸ್ನೇಹಿತರೆ, ಇದರಲ್ಲಿ ಯಾವ ಪ್ರಾಡಕ್ಟ್ ಬಗ್ಗೆ ನೇಮ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡಿ ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ದು ನೇಮ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಅದರದ್ದು ನೇಮ್ನ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.